ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ. ಚುನಾವಣೆಗೆ ವೇದಿಕೆ ಸಿದ್ಧವಾಗಿದೆ. ಪ್ರಚಾರದ ಅಬ್ಬರ ಜೋರಾಗಿದೆ. ಮತ್ತೆ ಮತ್ತೆ ಅದೇ ಭಾಷಣ, ಮಾತುಗಳ ಸುರಿಮಳೆ. ಇದನ್ನೆಲ್ಲ ಕೇಳಿ ಕೇಳಿ ಜನರು ಸುಸ್ತಾಗಿದ್ದಾರೆ. ನಾಯಕರ ಹುಸಿ ಭರವಸೆಗಳನ್ನ ಕೇಳಿ ಬೇಸತ್ತ ನಿಮಗೊಂದು ಚೇಂಜ್ ಕೊಡ್ತಾ ಇದೆ ಸುವರ್ಣ ನ್ಯೂಸ್. ರಾಜಕಾರಣಿಗಳ ಬಗ್ಗೆ ನಿಮ್ಮ ಮಾತೇನು, ನಿಮ್ಮ ನಿಜವಾದ ಸಮಸ್ಯೆಗಳೇನು ಅನ್ನೋದನ್ನ ನಿಮ್ಮ ಏರಿಯಾದಲ್ಲಿ ನಿಮ್ಮ ಜನರ ಮುಂದೆ ನೀವೇ ಹೇಳಬಹುದು. ವೇದಿಕೆಯನ್ನ ನಾವು ಒದಗಿಸ್ತೀವಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಲೌಡ್ ಸ್ಪೀಕರ್. ಲೌಡ್ ಸ್ಪೀಕರ್ನ ಉದ್ದೇಶ ನಗರದ ನಾನಾ ಸ್ಥಳಗಳಿಗೆ ಹೋಗಿ ಜನರಿಂದಲೇ ಅವರ ಅಭಿಪ್ರಾಯ ಸಂಗ್ರಹಿಸೋದು. ನಾಯಕರ ಮಾತು ಕೇಳಿದ ಸಾಕು, ನಿಮ್ಗೇನ್ ಬೇಕು ನೀವೇ ನೇರವಾಗಿ ಹೇಳಿ ಅಂತ ಜನರ ಕೈಯಲ್ಲೇ ಮೈಕ್ ಕೊಟ್ಟಾಗ ಅವರೇನಂದ್ರು ಅಂತ ಬನ್ನಿ ನೋಡ್ಕೊಂಬರೋಣ. ಗೆದ್ದಂಥ ನಾಯಕರು ಅವರ ರಾಜ್ಯದ ಇಂಪ್ರೂವ್ಮೆಂಟ್ಗೋಸ್ಕರ ಹೋರಾಡ್ತಾರೆ. ಆ ಪಕ್ಷ ಈ ಪಕ್ಷ ಅಂತಲ್ಲ. ಉದಾಹರಣೆಗೆ ತಮಿಳುನಾಡಲ್ಲಿ DMK ಮತ್ತು ಅಣ್ಣಾ DMK ಇದೆ. DMK ಅವರು ಬಂದು ಗೆದ್ದು ಬಂದಾಗ ಅವರ ರಾಜ್ಯನ ಉಳಿಸೋದಕ್ಕೋಸ್ಕರ ಅವರು ಎಷ್ಟೆಷ್ಟು ಹೊಡೆದಾಟ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಅವ್ರ ನೆಲ ಜಲದ ಬಗ್ಗೆ ಎಷ್ಟು ಕಾಳಜಿ ಇದೆ. ಅವರ ರಾಜ್ಯದಲ್ಲಿ ಒಂದು ಸಣ್ಣ ಸಣ್ಣ ಹಳ್ಳಿಲೂ ಕೂಡ ರಸ್ತೆ, ನೀರು, ಕರೆಂಟು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಮ್ಮ ರಾಜ್ಯದ ನಾಯಕರು, ಎಲ್ಲ ಪಕ್ಷಗಳ ನಾಯಕರು ಹೋಗಿ ನೋಡ್ಕೊಂಬರ್ಬೇಕು. ಸುಮ್ಮನೆ ಒಬ್ಬರು ಇಬ್ಬರು ಹೋಗಿ ನೋಡ್ಕೊಂಬರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದೇ ನಮ್ಮ ರಾಜ್ಯದಲ್ಲಿ ನೋಡಿ, ಬೆಂಗಳೂರು ಸಿಟಿ ಒಳಗೆ ಸ್ವಲ್ಪ ಮಟ್ಟಿಗೆ ಒಂದು 25-30 ಭಾಗ ಮಾತ್ರ ಚೆನ್ನಾಗಿದೆ ರಸ್ತೆ, ಕುಡಿಯೋ ನೀರಿಗೆ ಅನಾನುಕೂಲ, ಕಾವೇರಿ ನೀರಿನ ಸಮಸ್ಯೆ ಅಂತಾರೆ. ಆಡಳಿತ ಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷದವರ ಮೇಲೆ ಹೇಳ್ತಾರೆ. ವಿರೋಧ ಪಕ್ಷದವರಿಗೆ ಅವ್ರದೇ ಆದ ಪಕ್ಷ ಸೆಂಟ್ರಲಲ್ಲಿದೆ, ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇದೆ. ಅದೇ ಪಕ್ಷದವರು ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಒಳಗಡೆ ಕೂತ್ಕೊಂಡು ಅವರು ಯಾವುದೇ ಒಂದು ಚಕಾರ ಎತ್ತುತ್ತಾ ಇಲ್ಲ. ನಮ್ಮ ಕಾವೇರಿ ನೀರಿನ ಬಗ್ಗೆ ಯಾರು ಮಾತಾಡಲ್ಲ. ಇಲ್ಲಿ ಬರ್ತಾರೆ, BJP ಅವ್ರು ಮಾಡ್ಲಿಲ್ಲ ಅಂತಾರೆ. ಅವರು ಅಲ್ಲಿ ಹೋಗಿ ಅಲ್ಲಿ ಮಾಡ್ಬೋದಾಗಿತ್ತು, ಅಲ್ಲಿ ಮಾಡ್ಲಿಲ್ಲ. ಇಂಥವ್ರ ಬಗ್ಗೆ ಮಾತಾಡಕ್ಕೆ ನನ್ಗೆ ನಾಚಿಕೆ ಆಗ್ತಾ ಇದೆ. ನಿಜವಾಗ್ಲೂ ಇಂಥವ್ರು ಬೇಕಾಗಿಲ್ಲ ನಮ್ಗೆ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿನೂ ಬೇಡ, ಪ್ರಧಾನಮಂತ್ರಿನೂ ಬೇಡ, ಮಿಲಿಟರಿ ಗೌರ್ಮೆಂಟ್ ಮಾಡಿ. ಇವತ್ತು ರಾಜಕೀಯ ಏನಾಗಿದೆ, ನಾಚಿಕೆಯವಾಗಿದೆ. ಜನ ಎಲ್ಲೆಲ್ಲೋ ಈ ಮೀಡಿಯಾ ಬಂದು ನಿಜವಾಗ್ಲೂ ಜನ ಈ ಮಟ್ಟದಲ್ಲಿ ಇದರ ರಾಜಕೀಯದವರು ಅಂತ ಇವತ್ತು ಮೀಡಿಯಾ ಬಂದ ಮೇಲೆ ಗೊತ್ತಾಗಿದ್ದು. ಮತದಾರರಲ್ಲಿ ಏನು ಹೇಳ್ಕೊಡ್ತೀನಿ ಅಂದರೆ, ಮೊದಲು ಈ ಆಮಿಷಗಳಿಗೆ ನಾವು ಬಲಿ ಕೊಡದೆ ನಿಷ್ಕ್ರಿಯವಾಗಿ ಕೆಲಸ ಮಾಡೋ ಅಂಥ ರಾಜಕಾರಣಿಗೆ ನಾವು ಯಾವತ್ತು ಒತ್ತು ಕೊಡ್ತೀವೋ ಅವತ್ತು ಈ ರಾಜ್ಯಕ್ಕೆ ಒಂದು ಬೆಲೆ ಸಿಗುತ್ತೆ. ಇವತ್ತು ನಿಜ ಹೇಳಬೇಕು ಅಂದರೆ ಕೆರೆ ಕಟ್ಟುಗಳೆಲ್ಲ ಮುಚ್ಚಿಕೊಂಡು ಇವತ್ತು ಜನಕ್ಕೆ ಕುಡಿಯೋ ನೀರಿಲ್ಲ, ಒದ್ದಾಡ್ತಾ ಇದ್ದಾರೆ. ನೋಡಿ, ನಾನು ಇವತ್ತು ನನ್ನ ತೋಟದಲ್ಲಿ ಒಂದು 100 ನವಿಲು ಒದ್ದಾಡ್ತಾ ಇದೆ, ನೀರು ಕುಡಿಯೋದಕ್ಕೆ ನೀರಿಲ್ಲ ಅಂತ. ಇವತ್ತು ಆ ಹಳ್ಳಿಯಿಂದ ಬಂದಿದ್ದೀನಿ ನಾನು. ಇವತ್ತು ಕವರ್ ತಗೊಂಡು ನೀರು ಹಾಕ್ಬಿಟ್ಟು ಅದಕ್ಕೆ ನೀರು ಕುಡಿಸ್ಬೇಕು ಅಂತ. ಇವತ್ತು ದನ ಕರುಗಳಿಗೆ ನೀರಿಲ್ಲ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ದೇವರು ದಿಂಡ್ರು ಎಲ್ಲ ಕೋಟಿಗಟ್ಟಲೆ ಸುರಿತಾ ಇದ್ದಾರೆ. ಅದ್ರ ಬದಲು ಒಂದು ಹಸುಗಳಿಗೆ ಒಂದು ಆಹಾರಗಳನ್ನ ಕೊಟ್ಟು ಹಸುಗಳನ್ನ ಕಾಪಾಡ್ಕೊಂಡು ಒಂದು ಪ್ರಾಣಿ ಪಕ್ಷಿಗಳು ಕಾಪಾಡಿ ನಾನು ಈ ಸನ್ನಿವೇಶದಲ್ಲಿ ಕೇಳ್ತೀನಿ. ದಯವಿಟ್ಟು ಹಳ್ಳಿ ನಾಡುಗಳು ಕುಡಿಯೋ ನೀರಿಗೆ ಆದ್ಯತೆ ಕೊಡಿ. ಒದ್ದಾಡ್ತಾ ಇದ್ದಾರೆ ಜನ ನೀರಿಲ್ದಲೆ. 1 ಕಿಲೋಮೀಟರಿಂದ ನೀರು ಹೊರ್ತಾ ಇದ್ದಾರೆ. ಸುಮ್ಮನೆ ಬರೀ ಇಂಜಿನಿಯರ್ಗಳು ಕಳಿಸಿ 1000 ಅಡಿ ಹರ್ಕೊಂಡು ಬೀಳ್ತಾ ಇದ್ದಾರೆ ಹೊರತು ನೀರಿನ ಬಗ್ಗೆ ಎಲ್ಲೂ ಪ್ರತಿಯೊಂದು ಇದರಲ್ಲೂ ಹಿಂಗಿನ ಗುಂಡಿ ಮಾಡದೆ ಹೋದ್ರೆ ಮುಂದೆ ಕುಡಿಯೋ ನೀರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಇವತ್ತು ಈ ಸ್ಟೇಜ್ ಇದೆ, 2 ವರ್ಷಕ್ಕೆ ಇನ್ನೂ ಕಷ್ಟ ಅನುಭವಿಸ್ತೀವಿ. ನೀರಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಈ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನಾನು ಬೇಡ್ಕೊಳ್ಳೋದೇನೆಂದ್ರೆ, ತಾವೆಲ್ಲರೂ ಕೂಡ ಮತದಾನವನ್ನು ಮಾಡಿ. ತಮ್ಮ ಹಕ್ಕು ಇದು. ಈ ಒಂದು ಮತದಾನ ಏನು 5 ವರ್ಷಕ್ಕೆ ಒಂದ್ಸತಿ ನಮಗೆ ಕೊಡ್ತಿದಾರಲ್ಲ, ಈ ಒಂದು ಬರೀ ಕೇವಲ ಮತದಾನ ಬರೀ ಒಂದೇ ಒಂದು, ನೀವು ಯಾರ್ದೋ ಒಂದು 500 ರೂಪಾಯಿಗೆ 1000 ರೂಪಾಯಿ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಇದಕ್ಕೆ ನೀವು ಮಾರ್ಕೊಂಡ್ಬಿಟ್ಟು ನಿಮ್ಮನ್ನ ನೀವು ಮಾರ್ಕೊಳ್ತಾ ಇದ್ದೀರಾ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂಥ ಒಂದು ವಿಷಯ. ಮುಖ್ಯವಾಗಿ ಮಹಿಳಾ ಅಂಗವಿಕಲರಿಗೆ ಒಂದು ಏನಂತೀವಿ ನಾವು, ಲೆಟ್ರಿನ್ಗಳು ಒಂದು ಪ್ರಾಬ್ಲಮ್ ಇದೆ. ಅವ್ರಿಗೆ ನಾವು ಗಂಡಸರಾದ್ರೆ ಎಲ್ಲೋ ಒಂದ್ ಕಡೆ ಗೋಡೆ ನೋಡ್ಕೊಂಡ್ಬಿಡ್ತೀವಿ. ಆ ಮಕ್ಕಳು, ಹೆಣ್ಮಕ್ಳು ಕಷ್ಟ ಯಾರು ನೋಡೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಅಂತ ಒಂದು ಕಾರ್ಯಕ್ರಮಗಳನ್ನ ನೀವು ಹಮ್ಕೊಳ್ಳಿ. DK ಅವರು ಕನಕೋತ್ಸವ ಅಂತ ಹೇಳಿ ಮಾಡಿದ್ರು. ಏನ್ ಪ್ರಯೋಜನ? ನಾಳೆ ದಿವಸ ಅವ್ರಿಗೆ ಒಂದು ಗೌರ್ಮೆಂಟ್ ಕೆಲಸ ಕೊಡಿಸಿ, ನೋಡಿ ಇಂಥ ಕೆಲಸ ಕೊಡ್ಸಿದೀವಿ ಅಂತೇಳಿ ತೋರಿಸ್ಲಿ, ಆಮೇಲೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಗೌರ್ಮೆಂಟ್ ಕೆಲಸ ಕೊಡಿಸ್ತೀವಿ ಓದಿರೋ ಮಕ್ಳಿಗೆ ಅಂತ ಹೇಳ್ತಾರಲ್ಲ, ಕೊಡಿಸಿ ಆಮೇಲೆ ತೋರಿಸ್ಲಿ.
ನೋಡಿ ಕೊಡ್ಸಿದೀವಿ ಅಂತ ಹೇಳಿ ಸುಮ್ಮನೆ ಆಸೆ ತೋರಿಸ್ತಾರೆ, ಯಾರು ಮಾಡೋದಿಲ್ಲ. ದುಡ್ಡನ್ನ ಇಸ್ಕೊಂಡು ಇವಾಗ ನಿಮ್ಮನ್ನ ನೀವೇ ಮಾಡ್ಕೊಂಡ್ರೆ ಮತ್ತೆ ಮುಂದೆ ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಅಂತ ಬಯ್ಯೋ ಅಧಿಕಾರನೂ ನಿಮ್ಗಿಲ್ಲ. ಅದಕ್ಕೋಸ್ಕರ ದುಡ್ಡು ಇಸ್ಕೊಳ್ಳೋ ಬದಲು ಯಾವನ್ಗನ ಒಳ್ಳೆಯವ್ರಿಗೆ ಓಟ್ ಹಾಕಿ ದುಡ್ಡು ಇಸ್ಕೊಳ್ಳೋದು ಕಡಿಮೆ ಮಾಡಿ. ನೆಕ್ಸ್ಟ್ ಎಲ್ಲ ಚಾನಲ್ ಬಂದು ಕುತ್ಕೊಂತಾರೆ, ಎಲ್ಲ ಪೊಲಿಟಿಷಿಯನ್ಸ್ ಬಂದು ಅವನೇನ್ ಮಾಡ್ದ ಇವನೇನ್ ಮಾಡ್ದ ಅಂತಾನೆ. ಮೊದ್ಲು ಅವನೇನ್ ಮಾಡ್ದ ಅಂತ ಮೊದ್ಲು ತಿಳ್ಕೊಂಡು ಬೇರೆ ಅವನ ಮೇಲೆ ಕಂಪೇರ್ ಮಾಡಕ್ ಹೇಳಿ. ಓದ್ ಬರಲ್ಲ, ಬರೆಯಕ್ ಬರಲ್ಲ, ಏನ್ ಮಾಡ್ಬೇಕು ಅನ್ನೋ ಯೋಚನೆ ಇಲ್ಲ. ಜನಗಳಿಗೆಲ್ಲ ಸುಮ್ಮನೆ ಅದು ಇದು ಅಂತ ಆಮೇಶಗಳು ತೋರಿಸ್ಕೊಂಡು ಜಾತಿ 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 ಅಂತಾರೆ. SC/ST ಗೆ ಅಂತ ಮಾಡ್ತಾರೆ. ಮಾಡೋಷ್ಟು ಲಿಮಿಟ್ ಇರ್ಬೇಕು. ಅದನ್ ಬಿಟ್ಟು ನಾವು ಗೌಡ ಇವರು ಅಂತ ಇವರೇ ಪಾರ್ಟಿಷನ್ ಮಾಡ್ಕೊಂಡು ನೆಕ್ಸ್ಟ್ ಜಾತಿ ಜಾತಿ ಅಂದ್ರೆ ಏನ್ ಉದ್ಧಾರ ಆಗ್ತಾರೆ? ಕರ್ನಾಟಕ ರಾಜ್ಯದ ಸಾರ್ವಜನಿಕರಲ್ಲಿ ಪ್ರಪ್ರಥಮವಾಗಿ ನಾನು ಮನವಿ ಮಾಡೋದೇನೆಂದ್ರೆ, ಚುನಾವಣೆ ಬಂದಾಗ ಚುನಾವಣೆ ಮುಗಿದ ಮೇಲೆ ಕಣ್ಬಿಟ್ಟು ನೋಡೋದು ಬೇಡ. ಈ ಸಾರಿ ಓಟ್ ಹಾಕ್ಬೇಕಾದ್ರೆ ಎಚ್ಚರಿಕೆಯಿಂದ 90% 80% ಅಂತ ನಾನು ಹೇಳೋದಿಲ್ಲ, 100ಕ್ಕೆ 100% ಮತದಾನ ಮಾಡೋದ್ರಿಂದ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. 7,000 ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ದುಡ್ಡು ಬಂದು ಬಿದ್ದಿದೆ. ಏನಕ್ಕೆ? ಎಲ್ಲಾ ವಿಧದಲ್ಲೂ ದುಡ್ಡುಗಳು ಬಂದ್ಬಿಟ್ಟಿದೆ. ಹೆಂಗಾದ್ರೂ ಮಾಡಿ ಕೊಟ್ಕೊಂಡ್ಬಿಡ್ಬೇಕು. ಅವ್ನು ಎಂತವನ ಇದ್ರಿರ್ಲಿ ವ್ಯಕ್ತಿ, ಅವನ ಬಗ್ಗೆ ಯಾವುದೇ ಒಂದು ಇದ್ರಿರ್ಲಿ ಕ್ರಿಮಿನಲ್ ಕೇಸಸ್ ಇರುತ್ತೆ. ನಾನಾ ವಿಧವಾದ ವ್ಯಕ್ತಿಗಳಲ್ಲಿ ಕಾಂಟೆಸ್ಟ್ ಮಾಡಕ್ ಬಂದಿದ್ದಾರೆ. ಏನ್ ಹೊಡೆದಾಟ ಗುದ್ದಾಟಗಳೆಲ್ಲ ನೋಡಿದ್ರ ನಿನ್ನೆ? 5 ವರ್ಷಕ್ಕೊಮ್ಮೆ ಬರೋ ನಮ್ಮ ಒಂದು ಚುನಾವಣೆಯನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ವಿಧದಲ್ಲಿ ಆ ವ್ಯಕ್ತಿ ಬಗ್ಗೆ ಅವನು ಯಾರು ಏನು ಎತ್ತ ಅವನ ಒಂದು ಹಿಂದೆ ಏನಿದೆ ಅವನ ಒಂದು ಬ್ಯಾಕ್ ಸೈಡ್ ಏನಿದೆ ಅವನು ಸರಿಯಾದ ವ್ಯಕ್ತಿ ಅವನು ನಿಜವಾಗ್ಲೂ ನಮ್ಮ ಜನಕ್ಕೆ ಸೇವೆ ಮಾಡ್ತಾನ ಅವನು ಅಂತ ವ್ಯಕ್ತಿ. ಪಕ್ಷಪಾತ ಅಲ್ಲ ಬೇಡ. ಯಾವುದೇ ಒಂದು ಪಾರ್ಟಿ ಇರ್ಲಿ, ಯಾವುದೇ ಒಂದು ಪಕ್ಷ ಇರ್ಲಿ, ಅವನ ವ್ಯಕ್ತಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕೂಡ ಇರ್ಲಿ, ಅವ್ನ್ ಕೆಲಸ ಮಾಡೋವಂತ ದಿನವಾಗಲೂ ಅವನ ಮನಸ್ಸಲ್ಲಿ ಸ್ವಾರ್ಥ ಅನ್ನೋದು ಬರಬಾರ್ದು. ಅವ್ನ ಹಿಂದಿನ ಹಿಸ್ಟ್ರಿ ಎಲ್ಲ ಬಂದ್ಬಿಡುತ್ತೆ. ಈ ನಡುವೆ ಸ್ವರ್ಣ ನ್ಯೂಸ್ ಅಂತ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತಿದೆ ಎಲ್ಲ ಕಡೆ ಜನಗಳಿಗೆ ಎಚ್ಚರಿಕೆ. ಆತರ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತಾ ಇದೀನಿ. ಜನ ಸೇವೆ ಅಂತ ಮಾಡೋ ಒಂದು ವ್ಯಕ್ತಿನ ನೀವು ಚುನಾಯಿಸಿ, ಆ ವ್ಯಕ್ತಿ ಹೋಗಿ ಅಸೆಂಬ್ಲಿಯಲ್ಲಿ ಮಾತಾಡಿ ನಮಗೋಸ್ಕರ ಒಂಚೂರು ಎಲ್ಲ ಬೇಡ, 100% ಬೇಡ, ಒಂದು 25% ಆದ್ರೂ 25% ಮಾಡಿದ್ರೆ ಸಾಕ್ರಿ. ಎಲ್ಲ ಬಂದ್ಬಿಡ್ತಾರ ದೊಡ್ಡದಾಗಿ. ಏನು ಓಹೋ ರಾಜಕಾರಣಿಗಳು ನಾನು ಇದು ಮಾಡ್ಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಅಂತ. ದಯವಿಟ್ಟು ಇನ್ನೊಂದು ಮುಖ್ಯವಾಗಿ ಏನಂದ್ರೆ, ನಮ್ಮಲ್ಲಿ ಒಂದೇ ಒಂದ್ರಿ ಯಾರು ಓಟ್ ಹಾಕಕ್ ಹೋಗಲ್ಲ ನೋಡ್ರಿ. ಅವತ್ತು ರಜಾ ಹಾಕಿದ್ರು ಸಹ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 1 ಡೇ ಫುಲ್ ಕೊಡ್ತಾರೆ. ಈ ತರ ಒಂದು ಪರಿಸ್ಥಿತಿ ಮುಂದೆ ಆಗೋದು ಬೇಡ ಜನಸಂಖ್ಯೆ. ನನ್ನ ಸ್ನೇಹಿತರೆ, ಲೌಡ್ ಸ್ಪೀಕರ್ ಬರೀ ಬೆಂಗಳೂರಿನಲ್ಲಿ ಮಾತ್ರ ಸಂಚರಿಸ್ತಾ ಇಲ್ಲ, ಇತರೆ ಜಿಲ್ಲಾ ಪ್ರದೇಶಗಳಿಗೂ ಭೇಟಿ ನೀಡಿ ಅಭಿಪ್ರಾಯ ಸಂಗ್ರಹಿಸಿದೆ. ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ ಜನ ಏನಂತಾರೆ ಅಂತ ಕೇಳೋಣ ಚಿಕ್ಕ ಬ್ರೇಕ್ನ ನಂತರ.